ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಪುಟ ಸಂಖ್ಯೆ 122ರಲ್ಲಿ ಇರುವಂತಹ ವಿಷಯ ಕಾಗದ ಮಡಚುವಿಕೆಯಲ್ಲಿ ಸಮಾಂತರ ಮತ್ತು ಲಂಬರೇಖೆಗಳು. ಇಲ್ಲಿ ಚಟುವಟಿಕೆ 2 ಕೊಟ್ಟಿದ್ದಾರೆ. ಇದು ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳುವ. ಒಂದು ಚೌಕಾಕಾರದ ಹಾಳೆಯನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಈ ಚಟುವಟಿಕೆಗೆ ವಾರ್ತಾ ಪತ್ರಿಕೆ ಬಳಸಿ ಅಥವಾ ಯಾವುದಾದ್ರೂ ಒಂದು ಪೇಪರ್ ಅನ್ನು ನೀವು ಬಳಸಬಹುದು. ಸೊ ಆ ಕಾಗದ ನೀವು ತೆಗೆದುಕೊಂಡಂತ ಹಾಳೆ ಚೌಕಾಕಾರವಾಗಿರಬೇಕು. ಸೊ ಈ ರೀತಿಯಲ್ಲಿ ಚೌಕಾಕಾರವಾಗಿರುವಂತ ಒಂದು ಹಾಳೆಯನ್ನ ತೆಗೆದುಕೊಳ್ಬೇಕು, ಒಂದು ಪೇಪರ್ ಅನ್ನು ತೆಗೆದುಕೊಳ್ಬೇಕು. ಮೊದಲ ಕ್ವಶನ್, ಹಾಳೆಯ ಅಭಿಮುಖ ಅಂಚುಗಳನ್ನ ನೀವು ಹೇಗೆ ವಿವರಿಸಿದ್ದೀರಿ? ಅವು ಪರಸ್ಪರ ಡ್ಯಾಶ್ ಆಗಿವೆ ಅಂತ ಹೇಳಿದ್ದಾರೆ. ಸೊ ಈಗ ಇಲ್ಲಿ ಇದು ಒಂದು ಹಾಳೆ ಅಂತ ನೀವು ತೆಗೆದುಕೊಂಡ್ರೆ, ಚೌಕಾಕಾರದ ಹಾಳೆ, ಅಭಿಮುಖವಾಗಿರುವಂತ ಅಂಚುಗಳು ಯಾವುದೆಲ್ಲ? ಈಗ ಈ ಒಂದು ಭಾಗಕ್ಕೆ ಅಭಿಮುಖವಾಗಿರುವಂತದ್ದು ಇದಾಗಿದೆ. ಹಾಗೆ ಇಲ್ಲಿರುವಂತ ಈ ಭಾಗಕ್ಕೆ ಅಭಿಮುಖವಾಗಿರುವುದು ಇದಾಗಿದೆ. ಇದು ಏನಾಗಿದೆ? ಇಲ್ಲಿ ನೀವು ಕಾಣಬಹುದು, ಎರಡೂ ಕೂಡ ಪರಸ್ಪರ ಸಮಾಂತರವಾಗಿದೆ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವಂತಹ ಗೆರೆ ಈ ರೀತಿಯಲ್ಲಿದೆ, ಸಮಾಂತರವಾಗಿದೆ. ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಇರುವಂತಹ ಗೆರೆ ಈ ರೀತಿಯಾಗಿದೆ. ಅಂದ್ರೆ ಈ ಎರಡು ಗೆರೆಗಳು, ಈ ಗೆರೆ ಸಮಾಂತರವಾಗಿದೆ, ಈ ಗೆರೆಯು ಇದಕ್ಕೆ ಸಮಾಂತರವಾಗಿದೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ನಾವು ಹೇಗೆ ಬರೀಬಹುದು? ಸಮಾಂತರವಾಗಿದೆ ಅಂತ ಬರೀಬಹುದು. ಸಮಾಂತರವಾಗಿದೆ ಅಥವಾ ಪ್ಯಾರಲಲ್ ಆಗಿದೆ ಅಂತ ಹೇಳ್ಬೋದು. ಹಾಳೆಯ ಪಾರ್ಶ್ವ ಅಂಚುಗಳನ್ನ ನೀವು ಹೇಗೆ ವಿವರಿಸುತ್ತೀರಿ? ಪಾರ್ಶ್ವ ಅಂಚುಗಳು ಪರಸ್ಪರ ಡ್ಯಾಶ್ ಆಗಿವೆ. ಅವು ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ಅವು ಲಂಬ ಕೋನಗಳನ್ನ ಉಂಟು ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಶ್ವ ಅಂಚುಗಳನ್ನ ತೆಗೆದುಕೊಳ್ಬೇಕು. ಸೊ ಪಾರ್ಶ್ವ ಅಂಚುಗಳು ಅಂತ ಹೇಳಿದ್ರೆ ಯಾವುದು? ಸೊ ಚಿತ್ರವನ್ನ ಗಮನಿಸಿ. ಈಗ ಈ ಬದಿ ಮತ್ತೆ ಈ ಬದಿ ಎರಡನ್ನ ತೆಗೆದುಕೊಂಡ್ರೆ ಇದು ಏನಾಗ್ತದೆ? ಪಾರ್ಶ್ವ ಅಂಚು ಆಗ್ತದೆ. ಅಥವಾ ನೀವು ಯಾವುದೇ ಬದಿಯನ್ನು ತೆಗೆದುಕೊಳ್ಬಹುದು. ಈಗ ಈ ಬದಿ ಮತ್ತೆ ಈ ಬದಿಯನ್ನು ತೆಗೆದುಕೊಂಡ್ರೆ ಈ ರೀತಿ ಸಿಗ್ತದೆ. ಇದು ಪಾರ್ಶ್ವ ಅಂಚು ಆಗ್ತದೆ, ಅಂದ್ರೆ ಹತ್ತಿರದಲ್ಲಿರುವಂತಹ ಬಾವು. ಸೊ ಈ ಪಾರ್ಶ್ವ ಅಂಚುಗಳನ್ನು ನೀವು ತೆಗೆದುಕೊಂಡ್ರೆ ಏನು ನೋಡ್ಬೋದು? ಇಲ್ಲಿ ನೀವು 90 ಡಿಗ್ರಿ ಕೋನವನ್ನ ಉಂಟಾಗುವುದನ್ನು ನೋಡ್ಬೋದು. ಹಾಗೆ ಇಲ್ಲಿ ಕೂಡ ಹಾಗೆ 90 ಡಿಗ್ರಿ ಕೋನ ಉಂಟಾಗ್ತಾ ಇದೆ. ಅಂದ್ರೆ ಈ ರೇಖೆಗಳು ಏನಾಗಿದೆ? ಈ ರೇಖೆಗಳು ಲಂಬವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಉತ್ತರ, ಹಾಳೆಯ ಪಾರ್ಶ್ವ ಅಂಚುಗಳನ್ನ ನೀವು ಹೇಗೆ ವಿವರಿಸುತ್ತೀರಿ? ಪಾರ್ಶ್ವ ಅಂಚುಗಳು ಪರಸ್ಪರ ಲಂಬವಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಈ ಎರಡು ಅಂಚುಗಳು ಸೇರಿದಾಗ ಇಲ್ಲಿ ಏನಾಗಿದೆ? 90 ಡಿಗ್ರಿಯ ಕೋನ ಉಂಟಾಗ್ತಾ ಇದೆ. ಹಾಗಾಗಿ ಲಂಬವಾಗಿವೆ ಅಂತ ಹೇಳ್ತೇವೆ. ನೆಕ್ಸ್ಟ್, 3ನೇ ಕ್ವಶನ್, ಹಾಳೆಯನ್ನು ಅಡ್ಡವಾಗಿ ಅರ್ಧದಷ್ಟು ಮಡಚಿ ಒಂದು ಹೊಸ ರೇಖೆ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಚಿತ್ರವನ್ನ ನೀವು ನೋಡ್ಬೋದು. ಈ ರೀತಿ ಇರುವಂತಹ ಒಂದು ಪೇಪರ್ ಅನ್ನ ನೀವು ತೆಗೆದುಕೊಂಡು ಅದನ್ನ ಅರ್ಧದಷ್ಟು ಮಡಚಿದಾಗ ಏನಾಗ್ತದೆ? ಇಲ್ಲಿ ಒಂದು ಹೊಸ ರೇಖೆ ಉಂಟಾಗುವುದನ್ನ ನೀವಿಲ್ಲಿ ಕಾಣ್ಬೋದು. ನೆಕ್ಸ್ಟ್, ಎಷ್ಟು ಸಮಾಂತರ ರೇಖೆಗಳು ಕಾಣುವಿರಿ? ಹೊಸ ರೇಖಾಖಂಡವು ಲಂಬ ಬದಿಗಳಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈಗ ನಿಮ್ಗೆ ಎಷ್ಟು ಸಮಾಂತರವಾಗಿರುವಂತಹ ರೇಖೆಗಳು ಸಿಗ್ತದೆ ಅಂತ ನೀವಿಲ್ಲಿ ನೋಡ್ಬೇಕು. ಸೊ ಸಮಾಂತರವಾಗಿರುವಂತಹ ರೇಖೆಗಳು ಎಷ್ಟು ಸಿಗ್ತಾ ಇದೆ? ಈ ಚಿತ್ರವನ್ನ ಗಮನಿಸಿ. ಸೊ ಒಂದು ರೇಖೆ ಇದೆ ಇಲ್ಲಿ, ಒಂದು. ಹಾಗೆ ನಂತರ ನಾವು ಫೋಲ್ಡ್ ಮಾಡಿರುವಂತಹ ಭಾಗ, ಅಂದ್ರೆ ಮಡಚಿದಾಗ ಸಿಕ್ಕಂತ ಇನ್ನೊಂದು ರೇಖೆ, ಹಾಗೆ ಇನ್ನೊಂದು ಇಲ್ಲಿಯ ಅಂಚು, ಪೇಪರ್ ಇದು ಅಂಚು. ಸೊ ಇಲ್ಲಿ ಎಷ್ಟು ರೇಖೆಗಳಿವೆ? 3 ಸಮಾಂತರವಾಗಿರುವಂತ ರೇಖೆಗಳು ಇವೆ ಅಂತ ನಾವು ಹೇಳ್ಬೋದು. ಹಾಗೆ ಹೊಸ ರೇಖಾಖಂಡವು ಲಂಬ ಬದಿಗಳಿಗೆ ಯಾವ ರೀತಿಯ ಕೋನವನ್ನು ಉಂಟು ಮಾಡ್ತದೆ ಅಂತೇಳಿ, ಅಂದ್ರೆ ಹೊಸ ರೇಖಾಖಂಡವು ಲಂಬ ಬದಿಗಳಿಗೆ ಹೇಗೆ ಸಂಬಂಧಿಸಿದೆ? ಸೊ ಹೊಸ ರೇಖಾಖಂಡ ಅಂತ ಹೇಳಿದ್ರೆ ಯಾವುದು? ಇಲ್ಲಿ ನಮ್ಗೆ ಮಡಚಿದಾಗ ಸಿಕ್ಕಿರುವಂತ ಈ ಭಾಗ ಏನಿದೆ, ಈ ಭಾಗವನ್ನ ನಾವು ಹೊಸ ರೇಖಾಖಂಡ ಅಂತ ಹೇಳ್ತೇವೆ. ಹಾಗೆ ಲಂಬ ಬದಿಗಳು ಅಂದ್ರೆ ಯಾವುದು? ಈ ಬದಿಗಳನ್ನ ನಾವು ಲಂಬ ಬದಿಗಳು ಅಂತ ಹೇಳ್ತೇವೆ. ಸೊ ಈ ಬದಿಗಳಿಗೆ ಇದು ಹೇಗೆ ಸಂಬಂಧಿಸಿದೆ? ಸೊ ಇಲ್ಲಿ ಈ ಭಾಗ ಮತ್ತೆ ಈ ಭಾಗವನ್ನ ತೆಗೆದುಕೊಂಡ್ರೆ ಇಲ್ಲಿ ಕೂಡ 90 ಡಿಗ್ರಿ ಕೋನ ಉಂಟಾಗ್ತದೆ. ಹಾಗೆ ಈ ಭಾಗ ಮತ್ತೆ ಇಲ್ಲಿರುವಂತದನ್ನು ತೆಗೆದುಕೊಂಡ್ರೆ ಇಲ್ಲಿ ಕೂಡ 90 ಡಿಗ್ರಿ ಕೋನ ಉಂಟಾಗ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು, ಹೊಸ ರೇಖಾಖಂಡವು ಲಂಬ ಬದಿಗಳ ಜೊತೆ 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತದೆ ಅಥವಾ ಲಂಬ ಕೋನವನ್ನ ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಉತ್ತರವನ್ನ ಈ ರೀತಿಯಲ್ಲಿ ಬರೆಯಿರಿ. 3 ಸಮಾಂತರ ರೇಖೆಗಳಿವೆ. ಇಲ್ಲಿ ಎಷ್ಟು ಸಮಾಂತರ ರೇಖೆಗಳನ್ನ ಕಾಣುವಿರಿ ಅಂತ ಕೇಳಿದ್ದಾರೆ. 3 ಸಮಾಂತರ ರೇಖೆಗಳಿವೆ. ಹಾಗೆ ಹೊಸ ರೇಖಾಖಂಡವು ಲಂಬ ಬದಿಗಳ ಜೊತೆ ಲಂಬ ಕೋನವನ್ನ, ಅಂದ್ರೆ 90 ಡಿಗ್ರಿ ಕೋನವನ್ನ ಉಂಟು ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.
ನೆಕ್ಸ್ಟ್ ಇಲ್ಲಿ ಇದೇ ರೀತಿ ಈ ಪೇಪರ್ ಅನ್ನ ಮಡಿಸ್ತಾ ಹೋಗಿದ್ದಾರೆ. ಸೊ ಅದರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಮಡಚಿದ ಹಾಳೆಯಲ್ಲಿ ಇನ್ನೊಂದು ಅಡ್ಡ ಮಡಿಕೆಯನ್ನ ಮಾಡಿ ಈಗ ನಿಮಗೆ ಎಷ್ಟು ಸಮಾಂತರ ರೇಖೆಗಳು ಕಾಣುತ್ತಿವೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಇರುವಂತದ್ದು ಯಾವುದು? ಒಂದು ಚೌಕಾಕಾರದ ಹಾಳೆಯನ್ನು ನಾವು ತೆಗೆದುಕೊಳ್ತೇವೆ. ಅದನ್ನ ಏನ್ ಮಾಡ್ತೇವೆ? ಒಂದು ಸಲ ಮಡಚುತ್ತೇವೆ. ಒಂದು ಸಲ ಮಡಚಿದಾಗ ಈ ರೀತಿಯಲ್ಲಿ ಒಂದು ರೇಖಾಖಂಡ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಮಡಚಿದ ಹಾಳೆಯನ್ನ ಇನ್ನೊಂದು ಅಡ್ಡ ಮಡಿಕೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಇನ್ನೊಂದು ಸಲ ಅದನ್ನ ಮಡಿಚಬೇಕು. ಇನ್ನೊಂದು ಸಲ ಮಡಿಚಿದಾಗ ನಿಮ್ಗೆ ಈ ರೀತಿಯಲ್ಲಿ ಇಲ್ಲಿ ಒಂದು ಗೆರೆ ಹಾಗೆ ಇಲ್ಲಿ ಒಂದು ಗೆರೆ ಕಾಣ್ತದೆ. ಇದನ್ನ ನೀವು ಕಾಣ್ಬೋದು. ಸೊ ಇನ್ನೊಂದು ಸಲ ಅಂದ್ರೆ ಎರಡನೇ ಸಲ ಮಡಿಚಿದಾಗ ನಿಮ್ಗೆ ಸಿಗುವಂತ ಗೆರೆಗಳು. ನಂತರ ಈಗ ನಿಮಗೆ ಎಷ್ಟು ಸಮಾಂತರ ರೇಖೆಗಳು ಕಾಣ್ತವೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಸಮಾಂತರ ರೇಖೆಗಳಿವೆ ನೀವಿಲ್ಲಿ ಕೌಂಟ್ ಮಾಡಿದ್ರೆ, ಸೊ ಒಂದು ಹಾಗೆ ಇಲ್ಲಿ ಮಡಿಚಿದಾಗ ಸಿಕ್ಕಿರುವಂತ ಗೆರೆ 2, ಹಾಗೆ ಇದು ಮಡಿಚಿದಾಗ ಸಿಕ್ಕಿರುವಂತದ್ದು 3, 4 ಮತ್ತೆ ಕಾಗದದ ಅಂಚು. ಸೊ ಒಟ್ಟಿಗೆ ಎಷ್ಟು ಜೊತೆ ಸಮಾಂತರ ರೇಖೆಗಳಿವೆ? ಇಲ್ಲಿ ಎರಡನೇ ಸಲ ಮಡಿಚಿದಾಗ 5 ಜೊತೆ ಸಮಾಂತರ ರೇಖೆಗಳಿವೆ. ಅಂದ್ರೆ ಎಷ್ಟು ಜೊತೆ ಅಲ್ಲ, 5 ಸಮಾಂತರ ರೇಖೆಗಳಿವೆ ಅಂತ ನಾವು ಹೇಳ್ಬೋದು. ಜೊತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 5 ಸಮಾಂತರ ರೇಖೆಗಳಿವೆ. 5 ಸಮಾಂತರ ರೇಖೆಗಳಿವೆ ಅಂತ ಉತ್ತರವನ್ನ ಬರೆದ್ರಾಯ್ತು. ನೆಕ್ಸ್ಟ್ ನೀವು ಅದನ್ನ ಮತ್ತೊಮ್ಮೆ ಮಾಡಿದರೆ ಅಂದ್ರೆ ಪುನಃ ಮಡಿಚಿದ್ರೆ ನೀವು ಎಷ್ಟು ಸಮಾಂತರ ರೇಖೆಗಳನ್ನ ಪಡೆಯುವಿರಿ? 3ನೇ ಸಲ ಮಡಿಚಿದಾಗ ನಿಮ್ಗೆ ಎಷ್ಟು ಸಮಾಂತರ ರೇಖೆಗಳು ಸಿಗ್ತದೆ? ಹಾಗೆ ಅಲ್ಲಿ ಏನಾದ್ರೂ ಒಂದು ವಿನ್ಯಾಸ ಇದೆಯೇ? ನೀವು ಇನ್ನೊಂದು ಅಡ್ಡ ಮಡಿಕೆಯನ್ನ ಮಾಡಿದರೆ ವಿನ್ಯಾಸವು ಮತ್ತಷ್ಟು ವಿವರಿಸ್ತದೆಯೇ? ಪರಿಶೀಲಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೇಕು. ಇನ್ನೊಂದು ಸಲ ಮಡಿಚಿದಾಗ ನಾವಿಲ್ಲಿ ಏನೆಲ್ಲ ನೋಡಿದ್ದೇವೆ? ಮೊದಲಿಗೆ ಒಂದು ಕಾಗದವನ್ನ ತೆಗೆದುಕೊಳ್ತೇವೆ. ಕಾಗದವನ್ನ ತೆಗೆದುಕೊಂಡು ನಾವೇನ್ ಮಾಡ್ತೇವೆ? ಒಂದು ಸಲ ಮಡಿಚುತ್ತೇವೆ. ಸೊ ಒಂದು ಸಲ ಮಡಿಚಿದಾಗ ನಮ್ಗೆ ಇಲ್ಲಿ ಎಷ್ಟು ಸಮಾಂತರ ರೇಖೆಗಳು ಸಿಗ್ತದೆ? 3 ಸಮಾಂತರ ರೇಖೆಗಳು ಸಿಗ್ತದೆ. ನೆಕ್ಸ್ಟ್ ನಾವು ಪುನಃ ಅದನ್ನ ಎರಡನೇ ಸಲ ಮಡಿಚುತ್ತೇವೆ. ಎರಡನೇ ಸಲ ಮಡಿಚಿದಾಗ ನಮ್ಗೆ ಇಲ್ಲಿ ಎಷ್ಟು ಸಮಾಂತರ ರೇಖೆಗಳು ಸಿಗ್ತದೆ? ಇಲ್ಲಿ 5 ಸಮಾಂತರವಾಗಿರುವಂತ ರೇಖೆಗಳು ಸಿಗ್ತದೆ. ನೆಕ್ಸ್ಟ್ ನಾವು 3ನೇ ಸಲ ಮಡಿಚಿದಾಗ ನಮ್ಗೆ ಇಲ್ಲಿ ಎಷ್ಟು ಸಮಾಂತರ ರೇಖೆಗಳು ಸಿಗ್ತದೆ? ನೀವಿಲ್ಲಿ ಕಾಣ್ಬೋದು ಚಿತ್ರದಲ್ಲಿ 1, 2, 3, 4, 5, 6, 7, 8, 9 ಸಮಾಂತರ ರೇಖೆಗಳು ಸಿಗ್ತದೆ ಅಂತ ನೀವಿಲ್ಲಿ ನೋಡ್ಬೋದು. ಅಂದ್ರೆ ಒಂದು ಸಲ ಮಡಿಚಿದಾಗ 3, 2 ಸಲ ಮಡಿಚಿದಾಗ 5 ಸಮಾಂತರ ರೇಖೆಗಳು, ಹಾಗೆ 3 ಸಲ ಮಡಿಚಿದಾಗ 9 ಸಮಾಂತರ ರೇಖೆಗಳು ಸಿಗ್ತದೆ. ಸೊ ಇಲ್ಲಿ ಏನಾದ್ರೂ ವಿನ್ಯಾಸ ಇದೆಯಾ? ನಮ್ಗೆ ಏನ್ ಸಿಗ್ತಾ ಇದೆ? ಒಂದು ಸಲ ಮಡಿಚಿದ್ರೆ 3 ಸಿಗ್ತಾ ಇದೆ, 2 ಸಲ ಮಡಿಚಿದ್ರೆ 5 ಸಿಗ್ತಾ ಇದೆ, ಹಾಗೆ 3 ಸಲ ಮಡಿಚಿದಾಗ 9 ಸಿಗ್ತಾ ಇದೆ. ಇಲ್ಲಿ ಏನಾದ್ರೂ ವಿನ್ಯಾಸ ಕಾಣ್ತಾ ಇದೆಯಾ ನಿಮ್ಗೆ ಇದರಲ್ಲಿ? ಹೌದು. ಏನಂದ್ರೆ ಒಂದು ಸಲ ಇದರ 2ರಷ್ಟಿದೆ. ನಾವು ಎಷ್ಟು ಸಲ ಮಡಿಸ್ತೇವೆ ಅದರ 2ರಷ್ಟಕ್ಕಿಂತ ಹೆಚ್ಚು ನಮ್ಗೆ ಸಮಾಂತರ ರೇಖೆಗಳು ಸಿಗ್ತಾ ಹೋಗ್ತದೆ. ಸೊ ಮೊದಲ ಸಲ 1 ಇದೆ, 2ರಷ್ಟು ಅಂತ ಹೇಳಿದ್ರೆ 2 ಆಗ್ತದೆ, ಅದಕ್ಕಿಂತ ಹೆಚ್ಚಿದೆ ಇಲ್ಲಿ. ಹಾಗೆ ನೆಕ್ಸ್ಟ್ ಎರಡನೇ ಸಲ ಮಡಿಚಿದಾಗ 2ರಷ್ಟು ಅಂದ್ರೆ 4, ಆದ್ರೆ ಇಲ್ಲಿ ಅದಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ 3/2 ಅಂದ್ರೆ 6, ಇಲ್ಲಿ ಅದಕ್ಕಿಂತ ಹೆಚ್ಚಿದೆ, 9 ಇದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಯಾವ ರೀತಿಯ ವಿನ್ಯಾಸ ಸಿಗ್ತಾ ಇದೆ? ಪ್ರತಿ ಸಲ ಮಡಿಚಿದಾಗ ನಮ್ಗೆ ಮಡಿಕೆಯ ಸಂಖ್ಯೆಯು ಮಡಿಕೆಯ 2ರಷ್ಟಕ್ಕಿಂತ ಹೆಚ್ಚು ಸಮಾಂತರ ರೇಖೆಗಳನ್ನ ಕೊಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನ ನಾವೀಗ ಬರೀಬೇಕು. ಇದಕ್ಕೆ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೀಬಹುದು. ಇಲ್ಲಿ ನೀವು ನೋಡಿದ್ರೆ 3ನೇ ಸಲ ಮಡಿಚಿದಾಗ ನಮ್ಗೆ 9 ಸಮಾಂತರ ರೇಖೆಗಳು ಸಿಗ್ತದೆ. ಸೊ ಇಲ್ಲಿ ಏನಾದ್ರೂ ವಿನ್ಯಾಸ ಸಿಗ್ತಾ ಇದೆಯಾ ಅಂತ ಕೇಳಿದ್ದಾರೆ. ಹೌದು. ಒಂದು ಸಲ ಮಡಿಚಿದಾಗ ನಮ್ಗೆ 3 ಸಮಾಂತರ ರೇಖೆಗಳು ಸಿಗ್ತದೆ. ಹಾಗೆ 2 ಸಲ ಮಡಿಚಿದಾಗ ನಮ್ಗೆ 5 ಸಮಾಂತರ ರೇಖೆಗಳು ಸಿಗ್ತದೆ. 3 ಸಲ ಮಡಿಚಿದಾಗ ನಮ್ಗೆ 9 ಸಮಾಂತರ ರೇಖೆಗಳು ಸಿಗ್ತದೆ. ಅಂದ್ರೆ ಪ್ರತಿ ಸಲ ಏನಾಗ್ತದೆ? ಪ್ರತಿ ಸಲ ಮಡಿಚಿದಾಗ ಆ ಮಡಿಕೆಯ ಸಂಖ್ಯೆ ಏನಿದೆ ಅದಕ್ಕಿಂತ 2ರಷ್ಟು ಹೆಚ್ಚು ನಮ್ಗೆ ಸಮಾಂತರ ರೇಖೆಗಳು ಸಿಗ್ತದೆ. ಈಗ ಇದರ 2ರಷ್ಟು ಅಂದ್ರೆ 2ಕ್ಕಿಂತ ಇಲ್ಲಿ 3 ಸಿಕ್ಕಿದೆ. ಹಾಗೆ 2 ಅಂದ್ರೆ ಇದರ 2ರಷ್ಟು ಡಬಲ್ ಅಂದ್ರೆ 4, ಬಟ್ ಇಲ್ಲಿ 5 ಸಿಕ್ಕಿದೆ. ಹಾಗೆ 3 ಇದರ ಡಬಲ್ ಅಂದ್ರೆ 6, ಬಟ್ ಇಲ್ಲಿ 9 ಸಿಕ್ಕಿದೆ. ಆದ್ರಿಂದ ನಾವಿಲ್ಲಿ ಬರೀಬಹುದು ಪ್ರತಿ ಸಲ ಮಡಿಚಿದಾಗ ಮಡಿಕೆಯ ಸಂಖ್ಯೆಯ 2ರಷ್ಟಕ್ಕಿಂತ ಹೆಚ್ಚು ಸಮಾಂತರ ರೇಖೆಗಳು ಸಿಗುತ್ತವೆ ಅಂತ ಬರೀಬಹುದು ಇದಕ್ಕೆ ಉತ್ತರವನ್ನ. ನೆಕ್ಸ್ಟ್ ಕ್ವಶನ್, ಚೌಕಾಕಾರದ ಹಾಳೆಯಲ್ಲಿ ಲಂಬ ಮಡಿಕೆಯನ್ನ ಮಾಡಿ ಈ ಹೊಸ ಲಂಬ ರೇಖೆಯು ಹಿಂದಿನ ಅಡ್ಡ ರೇಖೆಗಳಿಗೆ ಏನಾಗಿದೆ ಅಂತ ಕೇಳಿದ್ದಾರೆ.
ಅಂದ್ರೆ ಇಲ್ಲಿ ಈಗ ಇಷ್ಟರವರೆಗೆ ನಾವೇನ್ ಮಾಡಿದ್ದೇವೆ, ಅಡ್ಡ ರೇಖೆಯನ್ನ ಮಾಡಿದ್ದೇವೆ, ಅಂದ್ರೆ ಅಡ್ಡವಾಗಿ ಮಡಿಚಿದ್ದೇವೆ. ಈಗ ನಾವು ಲಂಬ ಮಡಿಕೆಯನ್ನ ಮಾಡಬೇಕು. ಸೊ ಲಂಬವಾಗಿ ಮಾಡಿದ್ರೆ ಏನಾಗ್ತದೆ, ಲಂಬ ಮಡಿಚಿದಾಗ ನಿಮ್ಗೆ ಈ ರೀತಿಯ ಒಂದು ರೇಖೆ ಸಿಗ್ತದೆ. ಸೊ ಈ ರೇಖೆಯು ಚೌಕಾಕಾರದ ಹಾಳೆಯಲ್ಲಿ ಲಂಬ ಮಡಿಕೆಯನ್ನ ಮಾಡಿ ಈ ಹೊಸ ಲಂಬ ರೇಖೆಯು ಅಂದ್ರೆ ಈ ಬ್ಲಾಕ್ ಕಲರ್ ಅಲ್ಲಿ ಇರುವಂತ ಲಂಬ ರೇಖೆ ಈ ಅಡ್ಡ ರೇಖೆಗಳಿಗೆ ಏನಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ರೀತಿ ಇರುವಂತ ಈ ಗೆರೆಗೆ ಮತ್ತೆ ಈ ಗೆರೆಗೆ ಇದು ಏನಾಗಿದೆ, ಇದು ನೀವು ಲಂಬವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಉಂಟಾಗುವಂತ ಕೋನ ಏನಾಗಿರ್ತದೆ, ಈ ಕೋನ 90 ಡಿಗ್ರಿ ಆಗಿರ್ತದೆ. ಹಾಗಾಗಿ ಹಿಂದಿನ ಅಡ್ಡ ರೇಖೆಗಳಿಗೆ ಅದು ಏನಾಗಿದೆ, ಲಂಬವಾಗಿದೆ ಅಂತ ನಾವಿಲ್ಲಿ ಉತ್ತರವನ್ನ ಬರಿಬಹುದು. ಹಾಳೆಯನ್ನು ಕರ್ಣದ ಉದ್ದಕ್ಕೂ ಮಡಚಿ ಕರ್ಣದ ರೇಖೆಗೆ ಸಮಾಂತರವಾಗಿ ರೇಖೆಯನ್ನು ಉಂಟು ಮಾಡುವ ಮಡಿಕೆಯನ್ನು ನೀವು ಕಂಡುಹಿಡಿಯಬಹುದೇ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಹಾಳೆಯನ್ನ ತೆಗೆದುಕೊಂಡು ಕರ್ಣದ ಉದ್ದಕ್ಕೂ ಮಡಚಬೇಕು. ಈಗ ಇಲ್ಲಿ ಚೌಕಾಕಾರದ ಹಾಳೆ ಅಂತ ಹೇಳಿದ್ರೆ ಇದು ಏನಾಗ್ತದೆ, ಇದು ಕರ್ಣ ಆಗ್ತದೆ. ಸೊ ಇಲ್ಲಿ ನಾವು ಫೋಲ್ಡ್ ಮಾಡಬೇಕು, ಇಲ್ಲಿ ನಾವು ಮಡಚಬೇಕು. ಸೊ ಮಡಚಿದಾಗ ನಿಮ್ಗೆ ಈ ರೀತಿಯ ಆಕೃತಿ ಸಿಗ್ತದೆ. ನಂತರ ಕರ್ಣದ ರೇಖೆಗೆ ಸಮಾಂತರವಾಗಿ ರೇಖೆಯನ್ನು ಉಂಟು ಮಾಡುವ ಮಡಿಕೆಯನ್ನು ನೀವು ಕಂಡುಹಿಡಿಯಬಹುದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈಗ ನೀವು ಕರ್ಣದ ಉದ್ದಕ್ಕೂ ಮಡಿಸಿದಾಗ ಈ ರೀತಿ ಇರುವಂತ ಒಂದು ಮಡಿಕೆ ಸಿಗ್ತದೆ ನಿಮ್ಗೆ, ಮಡಿಚಿದಂತ ಗೆರೆ. ನೆಕ್ಸ್ಟ್ ಇದಕ್ಕೆ ಸಮಾಂತರವಾಗಿರುವಂತ ರೇಖೆಯನ್ನು ನೀವು ಎಳಿಬಹುದಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಮಾಂತರವಾಗಿರುವಂತ ರೇಖೆಯನ್ನು ನಾವು ಎಳಿಬಹುದು. ಯಾಕೆಂದ್ರೆ ಪುನಃ ನಾವಿಲ್ಲಿ ಮಡಿಚಿದ್ರೆ, ಇಷ್ಟು ಭಾಗವನ್ನ ಮಡಿಚಿದ್ರೆ ಹಾಗೆ ಇಷ್ಟು ಭಾಗವನ್ನ ಇಲ್ಲಿ ಮಡಿಚಿದ್ರೆ ನೆಕ್ಸ್ಟ್ ನಮ್ಗೆ ಪುನಃ ರೇಖೆಗಳು ಸಿಗ್ತದೆ. ಅವುಗಳು ಏನಾಗಿರ್ತದೆ, ಅವುಗಳು ಈ ಕರ್ಣದ ರೇಖೆಗೆ ಸಮಾಂತರವಾಗಿರ್ತದೆ. ಸೊ ಒಂದು ಚೌಕಾಕಾರದ ಹಾಳೆಯನ್ನ ತೆಗೆದುಕೊಂಡು ಅದನ್ನು ಮಧ್ಯದಲ್ಲಿ ಮಡಚಿ ಮತ್ತು ತೆರೆಯಿರಿ ಅಂತ ಕೇಳಿದ್ದಾರೆ. ಸೊ ಪುನಃ ಇನ್ನೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಚೌಕಾಕಾರದ ಹಾಳೆಯನ್ನು ನಾವು ತೆಗೆದುಕೊಳ್ಬೇಕು, ಹಾಗೆ ಅದನ್ನ ಏನ್ ಮಾಡಬೇಕು, ಅಂಚುಗಳನ್ನ ಮಧ್ಯ ರೇಖೆಯ ಕಡೆಗೆ ಮಡಚಿ ಮತ್ತು ತೆರೆಯಿರಿ ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಚೌಕಾಕಾರವಾಗಿರುವಂತ ಒಂದು ಹಾಳೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಇಲ್ಲಿ ಲಂಬವಾಗಿ ಇದನ್ನ ಮಡಚಲಾಗಿದೆ. ಮಡಚಿದ ನಂತರ ಈ ರೀತಿಯ ಒಂದು ಗೆರೆ ನಿಮ್ಗೆ ಸಿಗ್ತದೆ. ನಂತರ ಪುನಃ ಅದನ್ನ ಮಡಚಲಾಗಿದೆ. ಮಡಚಿದ ನಂತರ ನೀವಿಲ್ಲಿ ಕಾಣ್ಬೋದು, ಇದರ ಅಂಚುಗಳು ಏನಿದೆ, ಅಂಚುಗಳ ಬಲಬದಿಯಲ್ಲಿ ಕೂಡ ಮಡಚಲಾಗಿದೆ. ಇಲ್ಲಿ ಕಾಣಬಹುದು, ಹಾಗೆ ಇಲ್ಲಿ ಕಾಣಬಹುದು. ಹಾಗೆ ತ್ರಿಭುಜಗಳನ್ನು ರಚಿಸಲು ಮೇಲಿನ ಬಲ ಮೂಲೆ ಮತ್ತು ಕೆಳಗಿನ ಎಡ ಮೂಲೆಗಳನ್ನು ಮಡಚಿದ ಗುರುತಿರುವ ರೇಖೆಯ ಮೇಲೆ ಮಡಚಿ ಅಂತ ಹೇಳಿದ್ದಾರೆ. ಅಂದ್ರೆ ಇದನ್ನ ಮಡಚಬೇಕು, ಇಲ್ಲಿ ಇರುವಂತ ಬಲ ಮೂಲೆಯನ್ನ ಮಡಚಬೇಕು, ಹಾಗೆ ಎಡ ಮೂಲೆಯನ್ನು ಕೂಡ ಮಡಚಬೇಕು. ತ್ರಿಭುಜಗಳು ಮಡಚಿದ ಗುರುತಿರುವ ರೇಖೆಗಳನ್ನ ದಾಟಬಾರ್ದು. ಸೊ ಮಡಚುವಾಗ ಇಲ್ಲಿರುವಂತ ಈ ರೇಖೆ ಏನಿದೆ ಇದನ್ನ ಅವುಗಳು ದಾಟಬಾರ್ದು, ಇದನ್ನು ದಾಟದೆ ಹಾಗೆ ನೀವು ಮಡಚಬೇಕು. ಎ, ಬಿ ಮತ್ತು ಸಿಗಳು ಕ್ರಮವಾಗಿ ಪಿ, ಕ್ಯೂ, ಆರ್ಗೆ ಸಮಾಂತರವಾಗಿವೆ, ಏಕೆ ಅಥವಾ ಏಕೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೀವೀಗ ಇಲ್ಲಿ ಮಡಚಿದಾಗ ಉಂಟಾಗಿರುವಂತಹ ರೇಖೆಗಳನ್ನ ಕಾಣಬಹುದು. ಸೊ ಮೊದಲಿಗೆ ಇಲ್ಲಿ ಕ್ಯೂ ಎನ್ನುವಂತ ರೇಖೆ ಇದೆ, ನೆಕ್ಸ್ಟ್ ಪಿ ಇದೆ, ಹಾಗೆ ನೆಕ್ಸ್ಟ್ ಆರ್ ಎನ್ನುವಂತ ರೇಖೆ ಇದೆ. ಅದೇ ರೀತಿ ಎ, ಬಿ, ಸಿ, ಇಲ್ಲಿ ಎ ಎನ್ನುವಂತ ರೇಖೆ ಇದೆ, ಇಲ್ಲಿ ಬಿ ಇದೆ, ಹಾಗೆ ಇಲ್ಲಿ ಸಿ ಇದೆ. ಸೊ ಇಲ್ಲಿ ಮಡಚಿರುವಂತ ಈ ಜಾಗ ಏನಿದೆ, ಇಲ್ಲಿರುವಂತ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆಯಾ ಅಂತ ಕೇಳಿದ್ದಾರೆ. ಸೊ ನಾವೀಗ ಅದನ್ನ ಚೆಕ್ ಮಾಡುವ. ಸೊ ಮೊದಲಿಗೆ ನಾನಿಲ್ಲಿ ಪಿ ಅನ್ನ ತೆಗೆದುಕೊಳ್ತೇನೆ. ಸೊ ಇಲ್ಲಿ ಪಿ ಎನ್ನುವಂತ ರೇಖೆ ಇಲ್ಲಿದೆ. ಸೊ ಇದನ್ನ ಈ ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಪಿ ಎನ್ನುವಂತ ರೇಖೆಯನ್ನ, ಇಲ್ಲಿ ಎ ಎನ್ನುವಂತ ರೇಖೆ ಇಲ್ಲಿದೆ. ಸೊ ಈ ಪಿ ಎನ್ನುವಂತ ರೇಖೆ ಯಾವುದಕ್ಕೆ ಸಮಾಂತರವಾಗಿದೆ, ಎ ಎನ್ನುವಂತ ರೇಖೆಗೆ ಸಮಾಂತರವಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕ್ಯೂ ಇಲ್ಲಿದೆ. ಸೊ ಕ್ಯೂ ಅನ್ನ ಈ ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನೀವು ಬಿ ಅನ್ನ ಕಾಣಬಹುದು. ಬಿ ಅನ್ನು ಕೂಡ ಈ ರೀತಿಯಲ್ಲಿ ವೃದ್ಧಿಸಿದ್ರೆ ಇಲ್ಲಿ ಕ್ಯೂ ಎನ್ನುವಂತ ರೇಖೆಯು ಬಿ ಗೆ ಸಮಾಂತರವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ ಎನ್ನುವಂತ ರೇಖೆಯನ್ನ ನೀವು ನೋಡಿದ್ರೆ ಇಲ್ಲಿ ಸಿ ಎನ್ನುವಂತ ರೇಖೆ ಇಲ್ಲಿದೆ. ಸಿ ಎನ್ನುವಂತ ರೇಖೆಯು ಇಲ್ಲಿ ಆರ್ ಎನ್ನುವಂತ ರೇಖೆಗೆ ಸಮಾಂತರವಾಗಿದೆ. ಸೊ ಸಿ ಎನ್ನುವಂತ ರೇಖೆಯು ಆರ್ ಗೆ ಸಮಾಂತರವಾಗಿದೆ. ಸೊ ಆರ್ ಸಮಾಂತರ ಸಿ ಅಂತ ಹೇಳ್ಬೋದು. ಸೊ ಎ, ಬಿ ಮತ್ತು ಸಿಗಳು ಕ್ರಮವಾಗಿ ಪಿ, ಕ್ಯೂ ಮತ್ತು ಆರ್ ಗೆ ಸಮಾಂತರವಾಗಿದೆಯಾ ಅಂತ ಕೇಳಿದ್ದಾರೆ. ಹೌದು, ಅವುಗಳು ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ ಅಥವಾ ಏಕೆ ಇಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ರೀಸನ್ ಏನಂದ್ರೆ ಇದು ಸಮಾಂತರವಾಗಿದೆ. ಯಾಕೆಂದ್ರೆ ನಾವಿಲ್ಲಿ ಸಿ ಮತ್ತೆ ಹಾಗೆ ಆರ್ ಏನಿದೆ ಇವುಗಳನ್ನ ನಾವು ಹೇಗೆ ಎಳೆದಿದ್ದೇವೆ,
ಈ ಕರ್ಣಗಳಿಗೆ ಸಮಾಂತರವಾಗಿ ಎಳೆದಿದ್ದೇವೆ. ಈಗ ಸಿ ಮತ್ತೆ ಆರನ್ನ ನೀವು ನೋಡಿದ್ರೆ ಇಲ್ಲಿ ಈಗ ಈ ಚೌಕದಲ್ಲಿ ಒಂದು ಕರ್ಣವನ್ನ ಎಳೆದ್ರೆ ಆ ಕರ್ಣ ಈ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈ ಸಿ ಎನ್ನುವಂತ ರೇಖೆ ಮತ್ತೆ ಆರ್ ಎನ್ನುವಂತ ರೇಖೆಯನ್ನ ನಾವು ಕರ್ಣಕ್ಕೆ ಸಮಾಂತರವಾಗಿ ಫೋಲ್ಡ್ ಮಾಡಿರೋದ್ರಿಂದ, ಇದು ಸಮಾಂತರವಾಗಿರೋದ್ರಿಂದ ಇಲ್ಲಿ ನಮಗೆ ಕೊಟ್ಟಿರುವಂತಹ ಎಲ್ಲ ಎ ಬಿ ಸಿಗಳು ಏನಾಗಿದೆ ಪಿ ಕ್ಯೂ ಆರ್ಗೆ ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಎ ಬಿ ಮತ್ತು ಸಿಗಳು ಕ್ರಮವಾಗಿ ಪಿ ಕ್ಯೂ ಮತ್ತು ಆರ್ಗೆ ಸಮಾಂತರವಾಗಿವೆ, ಏಕೆಂದರೆ ಸಿ ಮತ್ತು ಆರ್ ರೇಖೆಗಳನ್ನು ಕರ್ಣಕ್ಕೆ ಸಮಾಂತರವಾಗಿ ಎಳೆಯಲಾಗಿದೆ. ಹಾಗಾಗಿ ಇವುಗಳು ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನೀವು ನೋಡಿದ್ರೆ ಇದು ಕರ್ಣವಾಗ್ತದೆ, ಚೌಕದ ಕರ್ಣ. ನಂತರ ಈ ಸಿ ಎನ್ನುವಂಥದ್ದು ಏನಾಗಿದೆ, ಇದಕ್ಕೆ ಸಮಾಂತರವಾಗಿದೆ ಕರ್ಣಕ್ಕೆ. ಹಾಗೆ ಆರ್ ಎನ್ನುವಂಥದ್ದು ಕೂಡ ಕರ್ಣಕ್ಕೆ ಸಮಾಂತರವಾಗಿದೆ. ಆದ್ರಿಂದ ನಮಗೆ ಇಲ್ಲಿರುವಂತ ಪಿ ಕ್ಯೂ ಆರ್ ಹಾಗೆ ಎ ಬಿ ಸಿಗಳು ಸಮಾಂತರ ಅಂತ ಸಿಗ್ತಾ ಇದೆ. ಸೊ ನೀವು ಈ ರೀತಿಯಲ್ಲಿ ಮಡಿಚಿರೋದ್ರಿಂದ, ಕರ್ಣಕ್ಕೆ ಸಮಾಂತರವಾಗಿ ಮಡಿಚಿರೋದ್ರಿಂದ ನಿಮ್ಗೆ ಇಲ್ಲಿ ಎಲ್ಲಾ ರೇಖೆಗಳು ಸಮಾಂತರವಾಗಿದೆ ಅಂತ ಸಿಗ್ತಾ ಇದೆ. ನಂತರ ಸಂಕೇತಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಣಿತದಲ್ಲಿ ರೇಖೆಗಳ ಗುಂಪು ಸಮಾಂತರವಾಗಿದೆ ಅಂತ ತೋರಿಸ್ಲಿಕ್ಕೆ, ಸೊ ಯಾವುದಾದ್ರೂ ಒಂದು ರೇಖೆಯನ್ನು ಕೊಟ್ಟಾಗ ಅದು ಸಮಾಂತರ ರೇಖೆಯ ಇಲ್ವಾ ಅಂತ ನಾವು ಹೇಗೆ ಕಂಡುಹಿಡಿಬಹುದು? ಸೊ ಅದನ್ನು ತೋರಿಸ್ಲಿಕ್ಕೆ ನಾವು ಒಂದು ಸಂಕೇತವನ್ನ ಉಪಯೋಗಿಸ್ತೇವೆ. ಅದನ್ನ ಈ ರೀತಿಯಲ್ಲಿ ನಾವು ಡಿನೋಟ್ ಮಾಡ್ತೇವೆ. ಸೊ ಈ ಗುರುತನ್ನ ನಾವು ಹೀಗೆ ಬರೀತೇವೆ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು. ಇದರ ಅರ್ಥ ಏನು? ಇಲ್ಲಿರುವಂತಹ ಎರಡು ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ಅರ್ಥ. ಸೊ ಹಾಗೆ ನಿಮ್ಗೆ ಕೊಟ್ಟಿರುವಂತಹ ತುಂಬಾ ರೇಖೆಗಳಿದ್ರೆ, ಒಂದು ಗುಂಪಲ್ಲಿ ತುಂಬಾ ರೇಖೆಗಳಿದ್ರೆ, ಆಗ ನೀವು ಅದನ್ನ ಹೇಗೆ ಹೇಳ್ಬೋದು? ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಒಂದು ಈ ರೀತಿಯ ಸಿಂಬಲ್ ಅನ್ನು ಉಪಯೋಗಿಸಿದ್ದಾರೆ. ಅಂದ್ರೆ ಈ ಎರಡು ಗೆರೆಗಳು ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ಅರ್ಥ. ನಂತರ ಇಲ್ಲಿ ಎರಡು ಈ ರೀತಿಯ ಸಿಂಬಲ್ಸ್ ಗಳನ್ನು ಉಪಯೋಗಿಸಿದ್ದಾರೆ. ಅಂದ್ರೆ ಇಲ್ಲಿ ಈ ಗೆರೆಗಳು ಮತ್ತೆ ಈ ಗೆರೆಗಳು, ಈ ಎರಡು ಗೆರೆಗಳು ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಎರಡು ಜೊತೆ ಗೆರೆಗಳಿವೆ, ಒಂದು ಜೊತೆ ಗೆರೆ ಈ ಗೆರೆಗಳಾಗಿವೆ, ಹಾಗೆ ಇನ್ನೊಂದು ಜೊತೆ ಗೆರೆ ಈ ಗೆರೆಗಳಾಗಿವೆ. ಸೊ ಈ ರೀತಿಯಲ್ಲಿ ಎರಡು ಜೊತೆ ಗೆರೆಗಳಿದ್ದಾಗ ನಾವು ಅದನ್ನ ಡಬಲ್ ಚಿಹ್ನೆಯ ಮೂಲಕ ಎರಡು ಸಲ ಆ ಚಿಹ್ನೆಯನ್ನ ಬರೆದು ಗುರುತಿಸ್ತೇವೆ. ಇಲ್ಲದಿದ್ರೆ ಒಂದು ಜೊತೆ ಸಮಾಂತರವಾಗಿರುವಂತ ರೇಖೆಗಳಿದ್ರೆ ನಾವು ಸಿಂಬಲ್ ಅನ್ನ ಈ ರೀತಿಯಲ್ಲಿ ಬರೀಬಹುದು. ನಂತರ ಲಂಬ ರೇಖೆಗಳನ್ನ ಅವುಗಳ ನಡುವಿನ ಚೌಕ ಕೋನದಿಂದ ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಈ ರೀತಿಯ ಒಂದು ಅಡ್ಡ ರೇಖೆ ಇದೆ, ಹಾಗೆ ಲಂಬ ರೇಖೆ ಇದೆ. ಇಲ್ಲಿ ಉಂಟಾಗುವಂತ ಕೋನ ಏನು? 90 ಡಿಗ್ರಿ ಆಗಿದೆ. ಸೊ ಲಂಬ ಕೋನವನ್ನ ನಾವು ಈ ರೀತಿಯಲ್ಲಿ ಚೌಕ ಕೋನದಿಂದ ಅದನ್ನ ಗುರುತಿಸ್ತೇವೆ. ಈ ರೀತಿಯಲ್ಲಿ ಚೌಕ ಕೋನ ಇದ್ರೆ ಅದರ ಅರ್ಥ ಅದು 90 ಡಿಗ್ರಿಯ ಕೋನ ಅಂತ ಅರ್ಥ. ಇಲ್ಲದಿದ್ರೆ ನಾವು ಕೋನಗಳನ್ನ ಈ ರೀತಿಯಲ್ಲಿ ಆರ್ಕ್ ಅನ್ನ ಬರೆದು ಗುರುತಿಸ್ತೇವೆ. ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಏನ್ ಮಾಡಿದ್ದಾರೆ, ಅರ್ಧ ಚೌಕವನ್ನ ಉಪಯೋಗಿಸಿದ್ದಾರೆ. ಈ ರೀತಿಯಲ್ಲಿ ಚೌಕ ಕೋನದಿಂದ ಬರೆದಿದ್ದಾರೆ. ಸೊ ಇವುಗಳನ್ನ ನಾವು ಲಂಬ ಕೋನಗಳು ಅಂತ ಹೇಳ್ತೇವೆ.